ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ದಿನ ನಾವು ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಂದುವರಿದ ಭಾಗವನ್ನು ನೋಡೋಣ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ಎನ್ನ ಯಾವುದೇ ಬೆಲೆಗೆ 6 to the power of n ಆರನೇ ಘಾತ n ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಕೇಳಿದ್ದಾರೆ. ಸೊ ನಿಮಗೆ n ನ ಯಾವುದೇ ಒಂದು ಬೆಲೆಗೆ 6 to the power of n ಅಥವಾ ಆರನ ಘಾತ n ಇದು ಒಂದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಅಂತ ನೀವು ಪ್ರಶ್ನೆ ಕೇಳಿದ್ರಿಂದ, ಸೊ ನಾವು ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಆರನ್ನು ನಾವು ಅವಿಭಾಜ್ಯ ಪವರ್ತನಾದ ಬಿಡಿಸಿ ಬರ್ಕೋಬೇಕು. ಸೊ ಅದರ ಆಧಾರದ ಮೇಲೆ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಇಲ್ಲವೋ ಅನ್ನೋದನ್ನು ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಸೊ ನೋಡಿ, ನಿಮಗೆ ಆರನ್ನು ಅವಿಭಾಜ್ಯ ಪವರ್ತನದ ಮೂಲಕ ಬಿಡಿಸಿದಾಗ ನಮಗೆ ಸಿಗೋದು 2 x 3 ಆಗುತ್ತೆ. ಸೊ ಅಂದರೆ ಆರನ್ನು ನಾವು 2 x 3 ಅಂತ ಬರ್ಕೋಬಹುದು. ದೇರ್ಫೋರ್ 2 x 3 ಘಾತ n ಅಂತ ಬರ್ಕೊತೀವಿ. ಸೊ ಇಲ್ಲಿ ನೋಡಿ, 2 ಮತ್ತು 3 ಬಂದಾಗ ಸೊ ಇಲ್ಲಿ 0 ಬರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 2 x 5 ಬಂದಾಗ 2 5 10 ಸೊನ್ನೆಗಳು ಬರ್ಬೋದು. ಆದ್ರೆ ಇಲ್ಲಿ 2 x 3 ಬಂದಿದೆ. ಸೊ 2 ಇದೆ, ಬಟ್ ಇಲ್ಲಿ 3 ಜಾಗದಲ್ಲಿ 5 ಇರಬೇಕಾಗಿತ್ತು. ಹಾಗಾಗಿ ಸೊ ಇದು ಯಾವಾಗಲೂ n ನ ಯಾವುದೇ ಬೆಲೆಗೆ ಏನಾಗ್ತಾ ಇಲ್ಲ, ಸೊನ್ನೆಯಿಂದ ಕೊನೆಗೊಳ್ಳಲು ಸಾಧ್ಯವಿಲ್ಲ. ಸೊ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ. ಓಕೆ, 6n ಸೊನ್ನೆಯಿಂದ ಕೊನೆಗೊಳ್ಳಬೇಕಾದ್ರೆ ಅದು 5ರಿಂದ ಭಾಗವಾಗಬೇಕು ಅಥವಾ 5ರ ಅಪವರ್ತನವಾಗಬೇಕು. ಆದರೆ 6ರ ಅವಿಭಾಜ್ಯ ಪವರ್ತನ 2 ಮತ್ತು 3 ಆಗಿವೆ. ಆದ್ದರಿಂದ 6ರ ಅಪವರ್ತನವಲ್ಲ 5. ಸೊ 6ರ ಅಪವರ್ತನವಲ್ಲ. ಹಾಗಾಗಿ 6ರ ಘಾತ n ಅನ್ನು ನಾವು 2 x 3 ಘಾತ n ಅಂತ ಬರೀಬಹುದು. ಈ 6ರ ಘಾತ n ಇದರ ಅವಿಭಾಜ್ಯ ಅಪವರ್ತನಗಳಲ್ಲಿ 5 ಒಂದು ಅಪವರ್ತನವಾಗಿರುವುದರಿಂದ 6ರ ಘಾತ n ಸೊನ್ನೆಯಿಂದ ಕೊನೆಗೊಳ್ಳಲ್ಲ ಅಂತ ಹೇಳ್ತಾರೆ ಸಿಂಪಲ್ ಆಗಿ. ಸೊ ನೆಕ್ಸ್ಟ್ ನೋಡಿ, 7 x 11 x 13 ಪ್ಲಸ್ 13 ಮತ್ತು 7 x 6 x 5 x 4 x 3 x 2 x 1 ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆ, ಏಕೆ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಾಗಿದೆಯೋ ಇಲ್ಲೋ ಅನ್ನೋದನ್ನು ನಾವು ಗಮನ ಇಟ್ಕೊಂಡು ನೋಡಬೇಕಾಗುತ್ತೆ. ಸಂಯುಕ್ತ ಸಂಖ್ಯೆಗಳು ಆಗಿವೆ. ಸೊ ಏಕೆ ಅಂತ ಪ್ರಶ್ನೆ ಕೇಳಿದಾಗ ಇಲ್ಲಿ ನೋಡಿ, ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ನೆನಪಿಟ್ಕೊಡಿ. ಇಲ್ಲಿ ಇದು ಹೇಳಿದ್ದಾರೆ ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಒಂದು ಸಂಯುಕ್ತ ಸಂಖ್ಯೆ ಆಗಿರ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳಬಹುದು, 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಏನಾಗುತ್ತೆ ಅಂತ. ಸೊ ಅದು ಸಂಯುಕ್ತ ಸಂಖ್ಯೆ ಆಗಿರುತ್ತೆ ಅಥವಾ ಕಾಂಪೋಸಿಟ್ ನಂಬರ್ ಆಗಿರುತ್ತೆ. ಸೊ ಉದಾಹರಣೆ ನಾನು ತೆಗೆದುತ್ತೇನೆ, 3 ಮತ್ತು 5 2 ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಸೊ 3 ಮತ್ತು 5 2 ಅವಿಭಾಜ್ಯ ಸಂಖ್ಯೆಗಳಾದಾಗ ನಾನು ಇದನ್ನ ಗುಣಾಕಾರ ಮಾಡಿದಾಗ ಅಥವಾ ಗುಣಲಬ್ಧವನ್ನು ತೆಗೆದುಕೊಂಡಾಗ 3 5 ಎಷ್ಟಾಗುತ್ತೆ, 15. ಸೊ ಇದು ಏನಾಗಿರುತ್ತೆ ಅಂದ್ರೆ ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಈಗ ನಾನು ಇನ್ನೊಂದು ತಗೊಂತಾರೆ, 2 x 3 ಇವೆರಡು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಗುಣಲಬ್ಧ ಸೊ ಏನಾಗಿರುತ್ತೆ ಅಂದ್ರೆ ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಈ ಡೆಫಿನೇಷನ್ ಪ್ರಕಾರ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಒಂದು ಸಂಯುಕ್ತ ಆಗಿರುತ್ತದೆ ಅಂತ ಹೇಳಿದ್ದಾರೆ. ದೇರ್ಫೋರ್ ಇಲ್ಲಿ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳು ಬಂತು ಅಂದ್ರೆ ಅವುಗಳ ಗುಣಲಬ್ಧ ಏನಾಗಿರುತ್ತೆ ಅಂದ್ರೆ ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಸಿಂಪಲ್. ಸೊ ಇಲ್ಲಿ ಒಂದನೇ ಕ್ವಶನ್ ನಲ್ಲಿ ನೀವು ಗಮನ ಇಟ್ಟು ನೋಡಿ. ಸೊ ಏನಿದೆ ಅಂತಂದ್ರೆ, ಸೊ 7 x 11 ಇಂಟು 3 ಅಂತ ಇದೆ, 13 ಇಂಟು ಇದೆ ಪ್ಲಸ್ 13 ಇದೆ. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಈ ಒಂದು ಪದ ಮತ್ತು ಇದರಲ್ಲಿ 13 ನಾನು ಕಾಮನ್ ತೆಗಿತಾ ಇದ್ದೇನೆ. ಸೊ 13 ಸಾಮಾನ್ಯವಾಗಿ ತೆಗೆದಾಗ ನಮಗೆ ಉಳಿದಿರ್ತಕ್ಕಂಥ ಸಂಖ್ಯೆ ಏನಂದ್ರೆ 7 x 11 ಪ್ಲಸ್ ಇಲ್ಲಿ 1 ಇರುತ್ತೆ. ಸೊ ಇಲ್ಲಿ 0 ಅಂತ ಬರಂಗಿಲ್ಲ, ಮತ್ತೆ ಒಂದೇ ಇರುತ್ತೆ. ಯಾಕಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಇದೇ ಬರಬೇಕಾಗುತ್ತೆ. ಸೊ ಇವಾಗ ನೋಡಿ, 7 x 11 77 ಪ್ಲಸ್ 1 ಇದನ್ನ ನಾವು ಗುಣಿಸಿದಾಗ ಸೊ ಇಲ್ಲಿ ಅಥವಾ 13 ಹಾಗೆ ಇಟ್ಕೊಂಡು 78 ಅವಿಭಾಜ್ಯ ಅಪವರ್ತನಗೊಳಿಸಿದಾಗ ಸೊ ನಮಗೆ 2 x 3 x 13 ಬರುತ್ತೆ. ಸೊ ನಮ್ಮ ಹೇಳಿಕೆ ಪ್ರಕಾರ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಏನಾಗಿರುತ್ತೆ ಅಂದ್ರೆ ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಇಲ್ಲಿ 1 2 3 4 ಅವಿಭಾಜ್ಯ ಸಂಖ್ಯೆಗಳಿವೆ. ಸೊ 2ಕ್ಕಿಂತ ಹೆಚ್ಚಾಗಿರೋದ್ರಿಂದ ಇದು ಒಂದು ಸಂಯುಕ್ತ ಸಂಖ್ಯೆ ಆಗಿದೆ. ಈ ಒಂದು ರೂಲ್ ಅನ್ನ ನಾವು ಸೊ ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 7 x 6 x 5 x 4 3 x 2 x 1 ಸೊ ಪ್ಲಸ್ ಇದಿದೆ.
5 ನಾನು ಕಾಮನ್ ತೆಗಿತಾ ಇದ್ದೀನಿ. 5 ಕಾಮನ್ ತೆಗೆದೇ ಉಳಿದಿರೋದು 7 6 4 3 2 1. ಸೊ ಇದನ್ನು ಗುಣಿಸಿ ಸೊ 1009 ಅಂತ ಬಂದಿದೆ. ಸೊ ಈ ಒಂದು ಅವಿಭಾಜ್ಯ ಅಪವರ್ತ, ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧ ಆಗಿರೋದ್ರಿಂದ ಸೊ ಇದು ಏನಾಗಿದೆ ಅಂದ್ರೆ ಸಂಯುಕ್ತ ಸಂಖ್ಯೆ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೂನಿಯಾಳು ಆ ಕ್ರೀಡಾಂಗಣದ ಪೂರ್ಣಗೊಳಿಸಲು ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳ ಕಾಲನ್ನು ತೆಗೆದುಕೊಂಡರೆ, ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವನ್ನು ಸೃಷ್ಟಿಸುತ್ತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಲಸ ತೆಗಿಬೇಕಾಗತ್ತೆ. ಲಸ ತೆಗಿಬೇಕನ್ನೋದು ಯಾವ ರೀತಿ ನಮಗೆ ತಲೆಯಲ್ಲಿ ಬರಬೇಕಾದ್ರೆ ನೋಡ್ರಿ, ಇಬ್ರು ಏನ್ ಮಾಡ್ತಾ ಇದರಲ್ಲಿ ರನ್ನರ್ಸ್ ಸೊ ಪಾಯಿಂಟ್ ಇಂದ ಮತ್ತೆ ಜಾಯ್ನ್ ಆಗ್ತಿದ್ದಾರೆ, ಮತ್ತೆ ಅಗೇನ್ 1 ಪಾಯಿಂಟ್ ಇಂದ ಜಾಯ್ನ್ ಆಗ್ತದೆ. ಆದರೆ ಅವ್ರು ತೆಗೆದುಕೊಳ್ಳುವ ಸಮಯ 18 ನಿಮಿಷ ಒಬ್ಬರು ತಗಂದ್ರೆ, ಸೊ ಒಬ್ಬರು ಎಷ್ಟು ನಿಮಿಷ ತಗಂತಾರೆ? 18 ನಿಮಿಷ ಮತ್ತು 12 ನಿಮಿಷನ ಸೊ ತಗೊಂತಾ ಇದ್ದಾರೆ. ಓಕೆ, ಸೊ ಈ ಒಂದು ವ್ಯತ್ಯಾಸ, ಬಟ್ ಯಾವ ಒಂದು ಬಿಂದುವಿನಲ್ಲಿ ಅವರು ಸೊ ಯಾವ ಒಂದು ಹಂತದಲ್ಲಿ ಎಷ್ಟನೇ ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಸೊ ಎಷ್ಟು ರೌಂಡ್ ಆಗುತ್ತೆ ಅಂತ ಪ್ರಶ್ನೆ ಬಂದಿದೆ. ಸೊ ಈಗ ನಾನು LCMನೇ ತಗೋಬೇಕು ಅಥವಾ ಲಸ ತಗೋಬೇಕಾಗುತ್ತೆ, ಅಂದ್ರೆ ಮಲ್ಟಿಪಲ್ ಮಾಡ್ತಾ ಇದ್ದೇನೆ. ಸೊ ರನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ ಬರ್ತಕ್ಕಂಥ ನಂಬರು ಸೇಮ್ ಬರಬೇಕಾಗತ್ತೆ. ಸೊ ಎಷ್ಟು ಸಾರಿ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನಂಬರ್ ನೋಡ್ರಿ, 12 3 ಸೊ 18 12 3 36 ಆಗುತ್ತೆ, 18 36 ಆಗುತ್ತೆ. ಸೊ ಇದು LCM ಆಗುತ್ತೆ. ಓಕೆ, ಸೊ ಇದನ್ನೇ ನಾವು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಕರೆಯೋದು ನಾವು. ಸೊ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಹಾಗಾಗಿ ಸೊ ಇಂಪಾರ್ಟೆಂಟ್ ಇದು. ಈಗ ನಾನು ಲಸ ತೆಗಿಬೇಕು ಅನ್ನೋದು ನಿಮಗೆ ಗಮನಕ್ಕೆ ಬರಬೇಕಾಗುತ್ತೆ. ಅವರ ಸಮಯಗಳ ಲಸದ ಬೆಲೆಗಳು ಮತ್ತೊಮ್ಮೆ ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತಾರೆ. ಸೊ ಹಾಗಾದ್ರೆ ಅವರ ಸಮಯ ಏನಂತಂದ್ರೆ 18 ಇದೆ. ಸೊ 18 ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಮೂಲಕ ಬರೆದಾಗ 2 × 3 × 3 ಬರೀತೀನಿ. ಸೊ ನೆಕ್ಸ್ಟ್ 12 ಅವಿಭಾಜ್ಯ ಅಪವರ್ತನ ಮೂಲಕ ಬರೆದಾಗ 2 × 2 × 3. ಹಾಗಾದ್ರೆ ಲಸ ಏನಾಗುತ್ತೆ ನಿಮಗೆ ಹೇಳಿದೀನಿ. ಸೊ ಇದನ್ನ ಬರ್ಕೊಡಿ, ಘಾತಾಂಕ ರೂಪದಲ್ಲಿ ಬರ್ಕೊಂಬಿಡಿ. 2 × 3⁻². ಸೊ 2 × 3 ಅಂತ. ಸೊ ನೆಕ್ಸ್ಟ್ 2 ಸಾಮಾನ್ಯ ಇದ್ದಾಗ ಅದರ ಘಾತ ಸಂಖ್ಯೆ ಹೆಚ್ಚಿಗಿರೋದನ್ನು ತಗೋಬೇಕಾಗುತ್ತೆ. 2⁻². ಸೊ ಇಲ್ಲಿ 3⁻² ಏನಾಗುತ್ತೆ ಅಂದ್ರೆ 3 ಆಗುತ್ತೆ. ಸೊ 2⁻² ಅಂದ್ರೆ 4 ಆಗುತ್ತೆ ಇಂಟು 3. 9 ಎಷ್ಟಾಗುತ್ತೆ ಅಂದ್ರೆ ಸೊ 3² 9, 9 36. ಹಾಗಾದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 36 ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸ್ತಾರೆ ಅನ್ನೋದು ಇಲ್ಲಿ ನಮಗೆ ಆನ್ಸರ್ ಬರುತ್ತೆ. ಸೊ ಈ ತರ ಪ್ರಶ್ನೆಗಳು ಇಂಪಾರ್ಟೆಂಟ್, ಯಾಕೆಂದ್ರೆ ಇದು ಅಪ್ಲೈಡ್ ಕ್ವಶನ್ಸ್. ಸೊ ಈ ತರ ಕ್ವಶನ್ಸ್ ನಮಗೆ ಕೇಳಿದಾಗ ನಾವು ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕಾಗತ್ತೆ. ಸೊ ಲಸ ಮಾಡ್ಬೇಕು, ಮೋಸ ಮಾಡ್ಬೇಕು. ನೆಕ್ಸ್ಟ್ ಸೊ ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ. ಸೊ ನಮಗೆ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದೀವಿ. ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಸೊ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನ ನಾನು ಪ್ರಿವಿಯಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಒಂದು ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಅಥವಾ ಅಭಾಗಲಬ್ಧ ಸಂಖ್ಯೆ ಅಂತ ಕರೀತಾರೆ. ಸೊ ಇಲ್ಲಿ P ಮತ್ತು Qಗಳು ಏನಾಗಿರುತ್ತೆ ಅಂದ್ರೆ ಪೂರ್ಣಾಂಕಗಳಾಗಿರ್ಬೇಕು ಮತ್ತು Q is not equal to 0 ಆಗಿರ್ಬೇಕು. ಸೊ ಈ ಪಾಯಿಂಟ್ ಕೂಡ ಮುಖ್ಯ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಪ್ರಮೇಯ. ಸೊ ಇದು ಇಂಪಾರ್ಟೆಂಟ್. ಈ ಒಂದು ಪ್ರಮೇಯ ಗೊತ್ತಿದ್ರೆ ಮಾತ್ರ ಸೊ ಇಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸೊ ಪ್ರೂವ್ ಮಾಡಕ್ಕೆ ಬರೋದು. ಇಲ್ಲಿ ಏನು ಪ್ರಮೇಯ ಹೇಳಿದ್ದಾರೆ ನೋಡಿ, ಒಂದು ಅವಿಭಾಜ್ಯ ಸಂಖ್ಯೆ P ಯು A² ಅನ್ನು ಭಾಗಿಸಿದರೆ ಆಗ P ಯು A ಯನ್ನು ಕೂಡ ಭಾಗಿಸುತ್ತದೆ. ಇಲ್ಲಿ P ಯು ಇಲ್ಲಿ A ಯು ಒಂದು ಧನ ಪೂರ್ಣಾಂಕವಾಗಿದೆ. ಸೊ ಇಲ್ಲಿ ನೋಡಿ ಏನ್ ಹೇಳಿದ್ದಾರೆ ಅಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ P ಯು A² ಅನ್ನು ಭಾಗಿಸಿದಾಗ ಸೊ ಅದೇ P ಯು A ಯನ್ನು ಕೂಡ ಭಾಗಿಸುತ್ತೆ ಅಂತ ಹೇಳಿದ್ದಾರೆ. ಆಗ ಅದೇ P ಯು ಏನ ಭಾಗಿಸುತ್ತದೆ? ಇಲ್ಲಿ A ಅಂತಕ್ಕಂಥದ್ದು ಒಂದು ಧನ ಪೂರ್ಣಾಂಕವಾಗಿದೆ ಅಂತ ಹೇಳಿದೆ. ಸೊ ನಾನು ಉದಾಹರಣೆ ತಗೊಂತೀನಿ. ಅಂದ್ರೆ ಇದ್ರ ಮೀನಿಂಗ್ ಅಂದ್ರೆ A² ಅನ್ನ ಸೊ P ಭಾಗಿಸ್ತಾ ಇದೆ ಅಂತಂದ್ರೆ A ಇನ್ನು ಕೂಡ P ಭಾಗಿಸುತ್ತೆ ಅಂತ ಇದು ಪ್ರಶ್ನೆ, ಪ್ರಮೇಯ ಇದು. A ಒಂದು ಧನ ಪೂರ್ಣಾಂಕವಾಗಿರುತ್ತೆ.
ಪಿ ಏನಾಗಿರುತ್ತೆ ಅಂದರೆ ಅವಿಭಾಜ್ಯ ಸಂಖ್ಯೆ ಆಗಿದೆ. ಇದು ವೆರಿ ಇಂಪಾರ್ಟೆಂಟ್. ಸೊ ಪಿ ಯಾವಾಗಲೂ ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆ ಆಗಿರಬೇಕಾಗತ್ತೆ. ಸೊ ಎ ಅಂತಕ್ಕಂಥದ್ದು ಒಂದು ಧನ ಪೂರ್ಣಾಂಕವಾಗಿದೆ. ಸೊ ಎ ಸ್ಕ್ವೇರ್ ಕೂಡ ಧನ ಪೂರ್ಣಾಂಕ ಆಗಿರುತ್ತೆ. ಈಗ ಇಲ್ಲಿ ನೋಡಿ, ನಾನು ಉದಾಹರಣೆ ತಗೋತೀನಿ. ಈಗ 25 ಎ ಇಂದ ಭಾಗಿಸ್ತಾ ಇದೆ, ಪಿ ಇಂದ ಭಾಗ್ತಾ ಇದೆ. ಸೊ 25 ಭಾಗಿಸಿ ಎ ಸ್ಕ್ವೇರ್ ಅಂದ್ರೆ 25 ಅಂತ ಬರ್ತದೆ. ಸೊ 25 ಪಿ ಇಂದ ಭಾಗಿಸ್ತಾ ಇದ್ದೇನೆ, ಅಂದ್ರೆ 5 ಭಾಗಿಸಿದರೆ ಅಂತ ಹೇಳ್ತಾರೆ, ಭಾಗಿಸಿದರೆ. ದೇರ್ ಫೋರ್ ಈಗ ಎ ಸ್ಕ್ವೇರ್ ಅಂದ್ರೆ 25. ಸೊ ಎ ಅಂದ್ರೆ ಏನಾಗುತ್ತೆ ಅಂದ್ರೆ 5 ಆಗುತ್ತೆ. ಸೊ 5/5 ಅಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು. ಸೊ ಅವಿಭಾಜ್ಯ ಸಂಖ್ಯೆ ಪಿ ಯು ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ಅದೇ ಪಿ ಯು ಎ ಅನ್ನ ಭಾಗಿಸುತ್ತದೆ. ಸೊ ಎ ಸ್ಕ್ವೇರ್ 25 ಅಂದ್ರೆ ಎ ಏನಾಗುತ್ತೆ ಅಂದ್ರೆ 5 ಆಗುತ್ತೆ. ಈ ತರ ಸೊ ನಾವು ಈಸಿಯಾಗಿ ಏನ್ ಮಾಡ್ಬೋದು, ಸೊ ಪ್ರಮೇಯವನ್ನು ತಿಳ್ಕೋಬಹುದು. ನೆಕ್ಸ್ಟ್ ಈ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಗೊತ್ತಿದ್ರೆ ಮಾತ್ರ ನಮಗೆ ಸೊ ಇಲ್ಲಿ ಒಂದು ಸಾಧಿಸಿ ಅಂತಕ್ಕಂಥ ಕ್ವಶನ್ ಅನ್ನು ಮಾಡ್ಬೋದು. ಸೊ ಈ ತರ ಕ್ವಶನ್ √2 ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ, ಸೊ √3 ಒಂದು ಅಭಾಗಲಬ್ಧದಿಂದ ಸಾಧಿಸಿ, √5 ಅಭಾಗಲಬ್ಧ, √7 √11. ಸೊ 100% ಕ್ವಶನ್ ಎಂದು ಸಾಧಿಸಿ ಅಂತಕ್ಕಂಥದ್ದು ಕ್ವಶನ್ ಬರುತ್ತೆ. ಸೊ 3 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, 3 ಮಾರ್ಕ್ಸ್ ಬರೋ ಚಾನ್ಸಸ್ ಸೊ ಇದ್ದೇ ಇದೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ √2 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಎಂದು ಸಾಧಿಸಿ ಅಥವಾ ಸಂಖ್ಯೆ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಸಾಧಿಸಬೇಕಾಗಿದೆ. ಸೊ ಇವಾಗ ಏನ್ ಮಾಡಬೇಕು, √1 ನಮ್ಮ ಊಹೆಯನ್ನು ಮಾಡ್ಕೋಬೇಕಾಗತ್ತೆ. ಫಸ್ಟ್ ಭಾಗಲಬ್ಧ ಸಂಖ್ಯೆ ಎಂದು ನಾವು ಊಹೆ ಮಾಡ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಈಗ ವಾಸ್ತವ ಸಂಖ್ಯೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅಂದ್ರೆ, ಸೊ ವಾಸ್ತವ ಸಂಖ್ಯೆಗಳು ಒಂದು ಭಾಗಲಬ್ಧ ಆಗಿರ್ಬೇಕಾಗತ್ತೆ ಅಥವಾ ಒಂದು ಅಭಾಗಲಬ್ಧ ಆಗಿರ್ಬೇಕಾಗತ್ತೆ. ಸೊ ನಾವು ಭಾಗಲಬ್ಧ ಸಂಖ್ಯೆ ಎಂದು ಊಹೆ ಮಾಡಿಕೊಂಡು, ಸೊ ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥದ್ದನ್ನು ಊಹೆ ಮಾಡಿಕೊಂಡು ಅದು ಭಾಗಲಬ್ಧ ಅಲ್ಲ ಅಂತ ಪ್ರೂವ್ ಮಾಡಿದ್ರೆ ಇದ್ರ ಮೀನಿಂಗ್ ಏನು, ಅಭಾಗಲಬ್ಧ ಅಂತ ಅರ್ಥ. ಅಂದ್ರೆ ವಾಸ್ತವ ಸಂಖ್ಯೆಯಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕು, ಇಲ್ಲ ಅಭಾಗಲಬ್ಧ ಸಂಖ್ಯೆ ಆಗಿರ್ಬೇಕು, ಎರಡೇ ಆಪ್ಷನ್ ಇರೋದು. ಹಾಗಾಗಿ ಭಾಗಲಬ್ಧ ಅಂತಕ್ಕಂಥದ್ದನ್ನ ನಾವು ಊಹೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಊಹೆ ನಮಗೆ ತಪ್ಪು, ನಮ್ಮ ಅಜಂಪ್ಷನ್ ತಪ್ಪು ಅಥವಾ ನಮ್ಮ ಕಲ್ಪನೆ ತಪ್ಪು ಅಂತ ಪ್ರೂವ್ ಮಾಡಬೇಕಾಗತ್ತೆ. ಸೊ ತಪ್ಪು ಅಂತ ಪ್ರೂವ್ ಮಾಡಿದಾಗ ಅದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಂತಂದು ಸೊ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನಾವು √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಕಲ್ಪನೆ ಮಾಡಿಕೊಂಡು ಅಥವಾ ಊಹೆ ಮಾಡಿಕೊಂಡು ಸೊ ಅದನ್ನ ನಾವು ಕಲ್ಪನೆ ಮಾಡಿರ್ತಕ್ಕಂಥದ್ದು ಅಥವಾ ನಾವು ಊಹೆ ಮಾಡಿರೋದು ತಪ್ಪು ಅಂತಕ್ಕದ್ದನ್ನು ಸಾಧಿಸಬೇಕಾಗತ್ತೆ ಇಲ್ಲಿ. ಸೊ ಈಗ ನೋಡಿ, ನಮ್ಮ ಊಹೆ ಏನಾಗಿದೆ ಅಂದ್ರೆ √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸೊ ನಮಗೆ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಸೊ p/q ರೂಪದಲ್ಲಿ ಬರಿಬೇಕಾಗತ್ತೆ. ದೇರ್ ಫಾರ್ √2 ನಾವು p/q ರೂಪದಲ್ಲಿ ಬರೆದಿದ್ದೀವಿ. ಸೊ p ಮತ್ತು q ಎಂತಕ್ಕಂಥದ್ದು ಒಂದು ಧನ ಪೂರ್ಣಾಂಕಗಳಾಗಿವೆ ಮತ್ತು q ಇಸ್ ನಾಟ್ ಈಕ್ವಲ್ ಟು 0 ಆಗಿದೆ. ಸೊ ಇಲ್ಲಿ ಒಂದು ಪಾಯಿಂಟ್ ಅನ್ನು ಬರೆದ್ರೆ ಇದು ತುಂಬಾ ಇಂಪಾರ್ಟೆಂಟ್. ನೀವು ಇದನ್ನು ಬರೆದ್ರು ಓಕೆ, ಸೊ ಬಟ್ ಎಕ್ಸಾಮ್ ನಲ್ಲಿ ಬರೆದ್ರೆ ಇದು ವ್ಯಾಲಿಡ್ ಆಗಿರ್ತಕ್ಕಂಥ ಕ್ವಾಲಿಟಿ ಆನ್ಸರ್ ಆಗುತ್ತೆ. ಸೊ ಏನಂತಂದ್ರೆ ಮೋಸ ಆಫ್ ಪಿ ಅಂಡ್ ಕ್ಯೂ ಈಕ್ವಲ್ ಟು ಸೊ 1 ಆಗುತ್ತೆ. ಅಂದ್ರೆ ಮೋಸ ಪಿ ಮತ್ತು ಕ್ಯೂಗಳ ಮೋಸ ಏನಾಗಿದೆ ಅಂದ್ರೆ 1. ಇದರ ಅರ್ಥ ಏನಂದ್ರೆ ನೋಡಿ, ಮತ್ತು ಕ್ಯೂನಲ್ಲಿ ಪಿ ಹಾಗೂ ಕ್ಯೂವಿನಲ್ಲಿ ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಅಂತ ಅರ್ಥ. ಸೊ ಇದು ಮೋಸ ಅಂತಂದ್ರೆ, ಯಾಕೆಂದ್ರೆ ನೀವು ಸೊ ಮೋಸ ಬಗ್ಗೆ ನಾವು ಹೇಳಿದ್ದೀನಿ ನಾನು. ಸೊ 3 ಮತ್ತು 5ರ ಮೋಸ ನಾವು ಕಂಡುಹಿಡಿಬೇಕಂದ್ರೆ ಸೊ 3ಅನ್ನು ಏನ್ ಬರ್ಕಂತ 3 × 1, 5ಅನ್ನು ಏನ್ ಬರ್ಕಂತ 5 × 1. ಸೊ ಇಲ್ಲಿ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ, ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ. ಹಾಗಾದ್ರೆ ಮೋಸ ಏನಾಗುತ್ತೆ ಅಂದ್ರೆ 1 ಆಗುತ್ತೆ. ಅಂದ್ರೆ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲದ ಸಂಖ್ಯೆಗಳ ಮೋಸ ಯಾವಾಗಲೂ ಏನಾಗಿರುತ್ತೆ ಅಂದ್ರೆ 1 ಆಗಿರುತ್ತೆ. ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದರ ಮೀನಿಂಗ್ ಮೋಸ ಪಿ ಕ್ಯೂನ ಮೋಸ ಇಲ್ಲಿ ಸೊ ಮೋಸ ಅಂತ ಬರ್ಕೋಬೇಕಾಗುತ್ತೆ. ಪಿ ಕ್ಯೂ ಇಲ್ಲಿ ಏನ್ ಬರ್ತೀನಿ ಅದನ್ನೇ ಇಲ್ಲಿ ಆ್ಯಡ್ ಮಾಡಿ. ಸೊ ಪ್ರತಿಯೊಂದಕ್ಕೆ ಸೇಮ್ ಸ್ಟೆಪ್. ಸೊ ಒಂದನ್ನು ಹೊರತುಪಡಿಸಿ ಯಾವುದೇ ಅಪವರ್ತನ ಇರೋದಿಲ್ಲ. ಸೊ ಇವಾಗ ನಮ್ಮ ಇದು ಒಂದು ಅಜಂಪ್ಷನ್ ಏನಂದ್ರೆ √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಅದು p/q ರೂಪದಲ್ಲಿ ಬರೀಬಹುದು ಮತ್ತು p ಮತ್ತು q ಗಳಿಗೆ ಒಂದನ್ನು
ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ. ಇದು ನಮ್ಮ ಊಹೆ. ಈ ಊಹೆ ತಪ್ಪು ಅಂತ ನಾವು ಪ್ರೂವ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ತಪ್ಪು ಅಂತ ಪ್ರೂವ್ ಮಾಡಿದಾಗ ನಮಗೆ ಭಾಗಲಬ್ಧ ಸಂಖ್ಯೆ ಇದು ಅಲ್ಲ ಅನ್ನೋದು ಈಸಿಯಾಗಿ ಪ್ರೂವ್ ಆಗುತ್ತೆ. ಇವಾಗ ಕಂಟಿನ್ಯೂ ಪಾರ್ಟ್ ಏನ್ ಮಾಡ್ಬೇಕು? ಸೊ √2 p/q ರೂಪದಲ್ಲಿ ಬರೆದಿದ್ದೀನಿ. ನಾನು ಓರೆ ಗುಣಾಕಾರ ಮಾಡ್ತಾ ಇದ್ದೀನಿ. ಏನಂದ್ರೆ ಸೊ √2ನ ಈ ಕಡೆ ತಗೊಳ್ತಾ ಇದ್ದು √2 ಇಂಟು ಕ್ಯೂ ಮಾಡಿದಾಗ √2 ಇಂಟು ಕ್ಯೂ ಇಸ್ ಈಕ್ವಲ್ ಟು ಪಿ ಅಂತ ಆಗುತ್ತೆ. ಸೊ ಎರಡೂ ಬದಿ ವರ್ಗಗೊಳಿಸಿದಾಗ ಏನಾಗುತ್ತೆ ನೋಡಿ. ಸೊ ಎರಡೂ ಬದಿ ವರ್ಗಗೊಳಿಸಿದಾಗ ಸ್ಕ್ವೇರ್ ಆನ್ ಬೋತ್ ಸೈಡ್. ಸೊ ಸ್ಕ್ವೇರ್ ರೂಟ್ ಅಂಡ್ ಸ್ಕ್ವೇರ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಉಳಿದಿರೋದು 2q². ನೆಕ್ಸ್ಟ್ p² ಉಳಿಯುತ್ತೆ. 2q² ಈಕ್ವಲ್ ಟು p². ಇದರ ಅರ್ಥ ಏನಂತಂದ್ರೆ ನೋಡಿ, ಸೊ q² ಏನಾಗುತ್ತೆ, ಹಾಗೆ ಇಟ್ಕೊಳ್ರಿ ಇದನ್ನ ಇಕ್ವೇಶನ್ ಸಮೀಕರಣ 1 ಹಂಗೆ ನಾನು ಬರೀತಾ ಇರೋದು. ಸೊ q² ಏನಾಗುತ್ತೆ, ಇವಾಗ q² ಏನಾಗುತ್ತೆ ಹಾಗಾದ್ರೆ ನೋಡಿ, q² ಇಸ್ ಈಕ್ವಲ್ ಟು p²/2 ಆಗುತ್ತೆ. ಸೊ ನಿಮಗೆ p²/2 ಯಾಕಂದ್ರೆ q² ಇಲ್ಲೇ ಇಟ್ಕೊಂತೀನಿ. ಸೊ p². ಇದರ ಮೀನಿಂಗ್ ಏನು? p²/2 ಅಂದ್ರೆ p² ಅನ್ನ 2 ಭಾಗಿಸ್ತಾ ಇದೆ ಅಂತ ಅರ್ಥ. ಸೊ p² ನ 2 ಭಾಗಿಸ್ತಾ ಇದೆ ಅಂದ್ರೆ p ಅನ್ನು ಕೂಡ 2 ಭಾಗಿಸುತ್ತೆ ಅಂತ ನಮ್ಗೆ ಸೊ ಪ್ರಮೇಯ ಹೇಳ್ತಾ ಇದೆ. ಇಲ್ಲಿ ಪ್ರಮೇಯ ಉಪಯೋಗ ಆಗ್ತಾ ಇದೆ. ಸೊ ಇದನ್ನೇ ಹೇಳ್ತಾ ಇದ್ದಾರೆ, 2 ಇರ್ತಕ್ಕಂಥದ್ದು p² ನ ಭಾಗಿಸುತ್ತದೆ. ಹಾಗಾಗಿ 2u p ಅನ್ನು ಕೂಡ ಭಾಗಿಸುತ್ತದೆ ಪ್ರಮೇಯದ ಪ್ರಕಾರ. ಆದ್ದರಿಂದ ಸೊ 2 ಏನಾಗ್ತಾ ಇದೆ ಅಂದ್ರೆ p ಅನ್ನ ಭಾಗಿಸ್ತಾ ಇದೆ ಅಂದ್ರೆ ಸೊ ಭಾಗಿಸಿದ ಮೇಲೆ ಒಂದು ಸಂಖ್ಯೆ ಬರುತ್ತೆ, ಅದನ್ನ m ಅಂತ ತಗಂತ ನಾನು. ಯಾವುದೇ ಒಂದು ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧ ಬರುತ್ತೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, p = 2m ಆಗಿರುತ್ತೆ. ಸೊ p/2 = ಒಂದು ಸಂಖ್ಯೆ ಬರುತ್ತೆ, p ಏನಾಗುತ್ತೆ ಅಂದ್ರೆ 2m ಆಗುತ್ತೆ. ಓಕೆ, ಈ 2m ಅನ್ನ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಸೊ p ಯ ಜಾಗದಲ್ಲಿ ಸಮೀಕರಣ 1ರಲ್ಲಿ p ಜಾಗದಲ್ಲಿ ಹಾಕ್ತೀನಿ. ಸೊ 2q² = p² ಅಂದ್ರೆ ಸೊ ಇವಾಗ 2m ಅನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ 2m ಹಾಕಿದಾಗ ಏನಾಗುತ್ತೆ ನೋಡಿ, ಸೊ ಆಗಿರ್ಲಿ 2q² = 2m ಆಗುತ್ತೆ. ಸೊ 2q² ಅಂತಂದ್ರೆ 2q² ಆಗ ಬರ್ಕೊಂತೀನಿ. ಸೊ 2m² ಅಂತಂದ್ರೆ 4m² ಆಗುತ್ತೆ. ಇವಾಗ ನೋಡಿ 2 ಒಂದ್ಲೆ 2 ಎರಡ್ಲೆ ಆಗುತ್ತೆ. ಹಾಗಾದ್ರೆ q² = 2m² ಆಗುತ್ತೆ. ಸೊ q² = 2m². ಇಲ್ಲಿ ಡೈರೆಕ್ಟ್ ಆಗಿ ಬರೆದಿದ್ದಾರೆ ಅವರು. ಹಾಗಾಗಿ ಈಗ ಸೊ ನಾವು ಗಮನ ಇಟ್ಟು ನೋಡಿ, q² = 2m² ಅಂದ್ರೆ ಸೊ m² ಏನಾಗುತ್ತೆ ಅಂದ್ರೆ q²/2 ಆಗುತ್ತೆ. ಸೊ m² = q²/2 ಅಂದ್ರೆ ಇದರ ಅರ್ಥ 2 ಅಂತಕ್ಕಂಥದ್ದು q² ಅನ್ನ ಭಾಗಿಸುತ್ತದೆ. ಅದೇ ಹಾಗಾಗಿ 2 ಎನ್ನುವುದು q ಅನ್ನು ಕೂಡ ಭಾಗಿಸುತ್ತದೆ. ಸೊ ಆದ್ದರಿಂದ ಇಲ್ಲಿ 2 ಏನಿದೆ ಅಲ್ಲ, p ಮತ್ತು q ಗಳ ಸಾಮಾನ್ಯ ಅಪವರ್ತನವಾಗಿದೆ. ಯಾಕಂದ್ರೆ 1ನೇ ಸ್ಟೆಪ್ ನಲ್ಲಿ ನಮಗೆ ಸೊ 2 ಅನ್ನೋದು p² ನ ಭಾಗಿಸುತ್ತು ಮತ್ತು p ಅನ್ನು ಭಾಗಿಸ್ತಾ ಇದೆ. ಆದ್ರೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಕೂಡ 2 ಎಂತಕ್ಕಂಥದ್ದು q² ಅನ್ನು ಭಾಗಿಸುತ್ತೆ ಮತ್ತು q ಅನ್ನು ಭಾಗಿಸುತ್ತದೆ. ಅಂದ್ರೆ ಸೊ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, 2 ಅಂತಕ್ಕಂಥದ್ದು p ಅನ್ನು ಭಾಗಿಸುತ್ತೆ ಮತ್ತು q ಅನ್ನು ಭಾಗಿಸುತ್ತೆ ಅಂತಂದ್ರೆ ಸೊ p ಮತ್ತು q ಗಳು ಬರೆದಾಗ ಇಲ್ಲಿ 2 ಕೂಡ ಇನ್ನೊಂದು ಅಪವರ್ತನವಿದೆ. ಹಾಗಾಗಿ ಒಂದನ್ನು ಹೊರತುಪಡಿಸಿ ನಾವು ಇನ್ನೊಂದು ಅಪವರ್ತನ ಇಲ್ಲ ಅನ್ಕೊಂಡಿದ್ವಿ. ಸೊ ಆದರೆ ಸೊ ಇಲ್ಲಿ 2 ಹೊರತುಪಡಿಸಿ ಇನ್ನೊಂದು ಅಪವರ್ತನ ಇರುವುದರಿಂದ ನಮಗೆ ಸಾಮಾನ್ಯ ಅಪವರ್ತನ ಇದೆ. ನಮ್ಮ ಊಹೆ ಏನಾಗಿರುತ್ತೆ ಅಂದ್ರೆ ನಮ್ಮ ಊಹೆಗೆ ಅಥವಾ ನಮ್ಮ ಕಲ್ಪನೆಗೆ ತಪ್ಪಾಗಿದೆ ಅಥವಾ ವಿರುದ್ಧವಾಗಿದೆ. ಹಾಗಾದ್ರೆ ನಿಮಗೆ ಸೊ ನಮ್ಮ ಊಹೆ ಏನಾಗಿತ್ತು ಅಂತಂದ್ರೆ p√2 ಅಂತಕ್ಕಂಥದ್ದು = p/q ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಮ್ಮ ಊಹೆಯಾಗಿತ್ತು. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಇದು ಭಾಗಲಬ್ಧ ಅಲ್ಲ. ಸೊ ಇದು ಒಂದು √2 ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋದು ಈ ಒಂದು ನಮ್ಮ ಊಹೆಗೆ ವಿರುದ್ಧವಾದಾಗ ಬರ್ತಕ್ಕಂಥ ಒಂದು ಆನ್ಸರ್ ಆಗಿದೆ. ಸೊ ಸೇಮ್ ಸ್ಟೆಪ್ ನ ನಿಮಗೆ ಎಕ್ಸಾಮ್ ನಲ್ಲಿ ಸೇಮ್ ಸ್ಟೆಪ್ ಸೊ ಇವ್ ನೆನಪಿಟ್ಕೊಂಡ್ಬಿಡ್ಬೇಕಾಗತ್ತೆ. ಯಾವ್ದಾದ್ಮೇಲೆ ಯಾವ್ದು ಕಂಠಪಾಠ ಹಾಕಂಗಿಲ್ಲ, ನೆನಪಿಟ್ಕೋಬೇಕು. ಸೊ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕಂಠಪಾಠ ಹಾಕಿದ್ರೆ ನಿಮಗೆ ನೆನಪಿರಲ್ಲ. ಸೊ ಈಗ √2 ಹೇಳಿದ್ವಿ, √3 ಸೇಮ್, √5 ಸೇಮ್, √7 ಸೇಮ್, √11 ಸೇಮ್. ಇಷ್ಟು ಕಲಿತ್ರೆ ಸಾಕು, ನೀವು ಆಲ್ಮೋಸ್ಟ್ ಇದ್ರೊಳಗೆ 100% ಬರುತ್ತೆ. ಸೊ ಈಗ ನೆಕ್ಸ್ಟ್ ನೋಡಿ, √3 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ.